ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ವೀಡಿಯೋ ಮಾಡೋದಕ್ಕೆ ಕಾರಣ ಬಂದುಬಿಟ್ಟು ಇವತ್ತು ಈ ಒಂದು ಗಿಡ. ಸೊ ನಮ್ಮದು ಒಂದು 5 ಎಕರೆ ಜಮೀನಿದೆ. 5 ಎಕರೆ ಜಮೀನಲ್ಲಿ ಸೊ ನಮ್ಮ ಪಪ್ಪ ಅವರು ಒಂದು 7 ವರ್ಷದ ಹಿಂದ್ಗಡೆ ಈ ಗಿಡನ ಸುಮ್ಮನೆ ನಾರ್ಮಲ್ ಆಗಿ ಅವರು ನೆಟ್ಟಿದ್ರು. ಇವತ್ತು ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಈಗ ಅಲ್ಲಿದೆ ಟೋಟಲ್ ಆಗಿ ಈ ಥರ ಬೇರೆ ಗಿಡಗಳು ಫ್ರೆಂಡ್ಸ್. ನಾವು ಯಾವುದೇ ರೀತಿಯಾಗಿ ನುಗ್ಗೆ ಗಿಡ ಆಗಿರಲಿ, ಯಾವುದೇ ರೀತಿಯಾದ ಸಾಗಣೆ ನಾವು ಮಾಡ್ತೀವಲ್ಲ, ಇವತ್ತು ನಾವು ನ್ಯಾಚುರಲ್ ಆಗಿ ನಮ್ಮ ಪಪ್ಪರವಾಗ ಏನು ಒಂದು 7-8 ವರ್ಷದ ಹಿಂದ್ಗಡೆ ಈ ಬೇವಿನ ಗಿಡ ಹಚ್ಚಿದ್ದಾರೆ. ಸೊ ಇವತ್ತು ನಮ್ಮ ಒಂದು 5 ಎಕರೆ ಜಮೀನಲ್ಲಿ ಸೊ ಇವು 50 ಗಿಡಗಳಿವೆ. ಇವತ್ತು ನಾವು ಮಾರ್ಕೆಟಿಂದ ಇವತ್ತು ಬಂದು ಕೇಳಿದ್ರೆ ಸ್ವಲ್ಪ ಫ್ರೆಂಡ್ಸ್, ಇವತ್ತು ಈ ಒಂದು ಗಿಡನ ಇವತ್ತು ಸೊ 6,000 ಕೇಳಿದ್ರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಷ್ಟಿದೆ ನೋಡಿ ಫ್ರೆಂಡ್ಸ್, 6,000 ಒಂದು ಗಿಡನ 6,000 ಕೇಳಿದ್ರೆ ಫ್ರೆಂಡ್ಸ್. ಟೋಟಲ್ ಆಗಿ 50 ಗಿಡ ಇವೆ. 50 ಗಿಡನೂ ಕೂಡ 6,000 ಕೇಳಿದ್ದಾರೆ. ಸೊ ಎಲ್ಲ ಬಂದುಬಿಟ್ಟು ಇವತ್ತು ಸಿಕ್ಕಾಪಟ್ಟೆ ರೇಟ್ ಇದೆ ಫ್ರೆಂಡ್ಸ್. ಇವತ್ತು ನಾವು ಅರಣ್ಯ ಕೃಷಿಯಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಇವತ್ತು ನನಗೆ ಒಂದು ಆಶ್ಚರ್ಯ ಆಗೋಯ್ತು. ಅವ್ರು 6,000 ರೂಪಾಯಿ ಕೇಳಿದ್ರೆ ನೋಡಿ. ಒಂದು ಗಿಡನ 6,000 ರೂಪಾಯಿ ಕೇಳಿದ್ರೆ ಫ್ರೆಂಡ್ಸ್. ಬರೀ 7 ವರ್ಷದ ಗಿಡ ಇದೆ. ಒಂದು ಗಿಡನ 6,000 ರೂಪಾಯಿ ಅರ್ಥ ಮಾಡ್ಕೊಳ್ಳಿ. 50 ಗಿಡ ಎಷ್ಟು ಆಗ್ಬೋದು ಅಂತ ನೀವು ಅಂದಾಜು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾನು ಹೇಳಕ್ಕಿಲ್ಲ. ಈಗ ನಿಮ್ಗೆ ಹೇಳ್ತಿರೋದೇನಪ್ಪ ಅಂತಂದರೆ, ನನಗೂ ಕೂಡ ಅನಿಸ್ತಾ ಇದೆ, ಇನ್ಸ್ಪಿರೇಷನ್ ಆಗ್ತಾ ಇದೆ. ಇವತ್ತು 5 ಎಕರೆದಲ್ಲಿ ಇಷ್ಟೆಲ್ಲ ಸುಮ್ಮನೆ ಔಟ್ ಸೈಡಲ್ಲಿ ಹಚ್ಚಿರೋ ಫ್ರೆಂಡ್ಸ್. ಇದೆ ನಾವೇನು ಒಳಗಡೆ ಜಮೀನಲ್ಲಿ ಹಚ್ಚಿಲ್ಲ, ಔಟ್ ಸೈಡಲ್ಲಿ ಇರತಕ್ಕಂಥ ಒಂದು ಈ ಮರಗಳು ಇಷ್ಟು ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಈ ಒಂದು ಅರಣ್ಯ ಕೃಷಿ ಬಗ್ಗೆ ನಾವು ಆಸಕ್ತಿ ತೋರಿಸ್ಕೊಂಡು ಈಗ ನಾವು 500 ಗಿಡಗಳನ್ನು ಇವತ್ತು ಹಚ್ಚಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೆ. ಸೊ ಸಸಿ ಬಂದಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಇವತ್ತು ನಾನು ಡೆಮೋದಲ್ಲಿ ಇವತ್ತು ಈ ಗಿಡದ ಬಗ್ಗೆ ನಿಮಗೆ ಮಾಹಿತಿ ಅದಕ್ಕೆ ಫ್ರೆಂಡ್ಸ್. ಈ ಡೆಮೋದಲ್ಲಿ ಈ ವಿಡಿಯೋದ ಬಗ್ಗೆ ಮಾಹಿತಿ ಹೇಳಿದ್ದೇನೆ. ಸೊ ಬೇರೆ ಫ್ರೆಂಡ್ಸ್, ಇದಕ್ಕಿಷ್ಟು ಡಿಮ್ಯಾಂಡ್ ಇದೆ ಅಂದರೆ ಮತ್ತೆ ಮಹಾಗನಿ ಮತ್ತು ಹೆಬ್ಬು ಗಿಡಕ್ಕೆ ಎಷ್ಟು ಬೆಲೆ ಇದೆ ನೀವು ಅರ್ಥ ಮಾಡ್ತೀವಿ ಫ್ರೆಂಡ್ಸ್. ಹೀಗಾಗಿ ನೀವು ಅರಣ್ಯ ಕೃಷಿನ ಮಾಡಲೇಬೇಕಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಧನ್ಯವಾದ ಫ್ರೆಂಡ್ಸ್. ಇಷ್ಟೇ ಇರಲಿ ಫಸ್ಟ್.